ನಮಸ್ಕಾರ ಕನ್ನಡಿಗರೇ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗಾಗಿ ಒಂದು ಮೂವಿ. ಈ ಮೂವಿ ಒನ್ಲೈನ್ ಏನಪ್ಪಾ ಅಂದ್ರೆ, ಒಂದು ಹುಡುಗಿ ಒಂದು ಕವರ್ ಸ್ಟೋರಿ ಮಾಡ್ತಾ ಅವ್ರೆ. ಸಿಟಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಅದಕ್ಕಾಗಿ ಒಂದು ಫಾರೆಸ್ಟ್ ಅಲ್ಲಿ ಒಂದು ಮನೆ ತಗೊಂಡು ಅಲ್ಲಿ ಪಾಪ ಅವ್ರ ಕತೆನ ಬರಿತಾ ಇರ್ತಾರೆ. ಅಲ್ಲಿ ಬಂದ ಒಂದ್ 4 ಕಿಡಿಗೇಡಿಗಳು ಸೈಕೋಗಳು ಆ ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡಕ್ ಹೋಯ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡಿದ್ದು ಹುಡುಗಿ ಬಿಡು ಆಗಿದೆ ಆಯ್ತು ಅಂತೇಳಿ ಸುಮ್ನೆ ಅವಳ, ಇಲ್ಲದ್ರೆ ಆ 4-5 ಜನನ ಇಟ್ಟಾಡ್ಸಿ ಕೊಲೆ ಮಾಡ್ತಾಳ. ಅದೇ ಈ ಮೂವಿ ಒನ್ಲೈನ್ ಸ್ಟೋರಿ. ಮೂವಿ ತುಂಬಾ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಈ ಮೂವಿನ ಹೆಣ್ಮಕ್ಳು, ನೀವ್ಯಾರನ್ನ ಗಂಡ್ ಮಕ್ಳು ನೋಡ್ತಾ ಇದ್ರೆ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಸರಿ ಬನ್ನಿ ಸ್ಟ್ರೈಟ್ ಆಗಿ ಸ್ಟೋರಿ ಕಡೆ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಇವರೇ ನಮ್ಮ ಹೀರೋಯಿನ್ ಕಾರ್ ತಗೊಂಡು ಹಂಗೆ ಒಂದು ಫಾರೆಸ್ಟ್ ಕಡೆ ಹೋಯ್ತಾ ಅವ್ರೆ. ಅಲ್ಲಿ ಒಂದು ಚಿಕ್ಕ ಹೋಟ್ಲ್ ಇದೆ. ಆ ಹೋಟ್ಲಿಗೆ ಹೋಗಿ ಸರ್ ಈ ತರ ರೂಮ್ ಬುಕ್ ಮಾಡಿದ್ನಲ್ಲ, ಕೀ ಕೊಡ್ತೀರಾ ಅಂತ ಕೇಳ್ತಾರೆ. ಆ ತಾತಪ್ಪನು ಅಲ್ಲಮ್ಮ ಒಬ್ಳೆ ಇದೆಯಲ್ಲ, ಸ್ವಲ್ಪ ಭಯಗೇ ಆಗಲ್ಲ ನಿನಗೆ? ಸರ್ ನಾನೇ ದೇವದ ಸ್ಟೋರಿ ಬರೆಯಕ್ ಬಂದಿದ್ದೀನಿ, ನನಗೇನು ಹಂಗೇನು ಭಯ ಇಲ್ಲ ಸರ್, ಹೇಳಿದ್ದಕ್ಕೆ ಥ್ಯಾಂಕ್ ಯು ಅಂತೇಳಿ ಕೀ ತಗೊಂಡು ಸೀದಾ ಹಂಗೆ ಹೋಯ್ತಾ ಇರ್ತಾರೆ. ಹೋಗ್ಬೇಕಾರೆ ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಸರಿ ಅಲ್ಲೆಲ್ಲೋ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅಂತೇಳಿ ಸೀದಾ ಪೆಟ್ರೋಲ್ ಹಾಕ್ತಾ ಇರ್ತಾರೆ. ಅಲ್ಲೊಂದಿಬ್ರು ಇವ್ರನ್ನೇ ನೋಡ್ತಾವ್ರೆ. ಅವರು ಆ ಪೇಪರ್ ತೆಗೆದು ಅಡ್ರೆಸ್ ಕೇಳೋ ತರ ಕೇಳ್ತಾವ್ರೆ. ಟಕ್ ಅಂತ ಹಿಂದ್ಗಡೆ ಒಬ್ಬ ಬಂದ. ಅವರು ಭಯನೇ ಬಿದ್ದು ಬಿಡ್ತಾರೆ. ಓ ಮೇಡಮ್ ಸಾರಿ, ಭಯ ಬಿದ್ರಾ ಅಂತ ಅವ್ನು ಕೇಳ್ತಾನೆ. ಇಲ್ಲ ಪರವಾಗಿಲ್ಲ ಬಿಡಿ, ಸ್ವಲ್ಪ ನನಗೆ ಈ ಅಡ್ರೆಸ್ ಹೇಳಕ್ಕಾಗತ್ತಾ? ಓ ಮೇಡಮ್ ಈ ಅಡ್ರೆಸ್ಸಾ? ಹಿಂಗೆ ಸ್ಟ್ರೈಟ್ ಹೋಗಿ ರೈಟ್ ತಗೊಳ್ಳಿ ಮೇಡಮ್, ಅಲ್ಲೇ ಬರುತ್ತೆ ಅಂತ ಹೇಳ್ತಾರೆ. ಸರಿ ಸರ್ ಓಕೆ ಥ್ಯಾಂಕ್ ಯು ಅಂತೇಳಿ ಸೀದಾ ನಮ್ಮ ಹೀರೋಯಿನ್ ಆ ಮನೆಗೆ ಹೋದ್ರು. ಅವ್ರ ಕೆಲಸನ ಅವರು ಶುರು ಮಾಡ್ತಾರೆ. ಹಂಗೆ ನೈಟ್ ಆಯ್ತಲ್ಲ, ಅಲ್ಲಿ ಗ್ಯಾರೇಜ್ ಅಲ್ಲಿ ಏನೋ ಸೌಂಡ್ ಆದಂಗೆ ಆಗುತ್ತೆ. ಏನಪ್ಪ ಇದು ಸೌಂಡು ಅಂತ ಹೋಗಲ್ಲಿ ಚೆಕ್ ಮಾಡ್ತಾರೆ. ನೋಡಿದ್ರೆ ಅಲ್ಲಿ ಏನು ಇರಲ್ಲ. ಸೀದಾ ಮನೆ ಕಡೆ ಬಂದ್ರು. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಹಂಗೆ ಈ ಹುಡುಗರನ್ನ ತೋರಿಸ್ತಾರೆ. ಇಲ್ಲಿ ಹುಡುಗರೆಲ್ಲ ಕುತ್ಕೊಂಡು ಮಾತಾಡ್ತಾವ್ರೆ. ಅದರಲ್ಲೊಬ್ಬ ಕ್ಯಾಮ್ರಾಮ್ಯಾನು ಹೇಳ್ತಾನೆ, ಮಚಾ ಬೆಳಿಗ್ಗೆ ಒಂದು ಹುಡುಗಿ ನೋಡಿದ್ವಲ್ಲ ಸಕ್ಕದಾಗಿದ್ಲು ಕಣ ಅಂತ ಅವನಿಗೆ ಹೇಳ್ತಾನೆ. ಬೋರ್ಡನು ಲೈ ಬೇಡ ಬಿಡೋ ಅದೆಲ್ಲ ಏನಕ್ಕೆ ಮಚ್ಚ, ಈ ಥರ ಚಾನ್ಸ್ ನಮ್ಗೆ ಸಿಗಲ್ಲ ಕಣೋ ಅಂತೇಳಿ ತಿರ್ಗಾ ಕ್ಯಾಮ್ರಾಮ್ಯಾನು ಆ ಹುಡುಗಿ ಮೇಲೆ ಆಸೆ ಬರೋ ಥರ ಹೇಳ್ತಾ ಅವನೇ. ಸರಿ ಏನ್ ಮಾಡೋಣಪ್ಪ ಇವಾಗ ಅಂತ ಹೇಳ್ತಾರೆ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ತಿರ್ಗಾ ನಮ್ಮ ಹೀರೋಯಿನ್ ಬೆಳಗ್ಗೆ ವಾಕಿಂಗ್ ಹೋಗೋರೆ. ಅಲ್ಲಿ ಪಕ್ಕದಲ್ಲಿ ಒಂದು ಪಾಳು ಬಿದ್ದಿರೋ ಮನೆ ಇದೆ. ಇದೆಲ್ಲ ನಮ್ಗೆ ಏನಕ್ಕೆ ಅಂತೇಳಿ ಸೀದಾ ಮನೆಗೆ ಬರ್ತಾರೆ. ತಿರ್ಗಾ ಹಂಗೆ ನೈಟ್ ಆಯ್ತು. ಅಲ್ಲಿ ನಿಂತ್ಕೊಂಡಂಗೆ ಆ ನೇಚರ್ನ ನೋಡ್ತಾ ಅವ್ರೆ. ಏನೋ ಮನೆ ಕಡೆ ಸೌಂಡ್ ಆದಂಗೆ ಆಯ್ತು. ಏನಪ್ಪ ಇದು ಸೌಂಡು ಅಂತ ಒಳಗಡೆ ಹೋಗಿ ಆ ಲ್ಯಾಪ್ಟಾಪ್ ಅಲ್ಲಿ ನೋಡಿದ್ರೆ ಯಾರೋ ಒಂದು 4-5 ಜನ ಹುಡುಗರದು ಸೆಲ್ಫಿ ಐತೆ. ಸರಿ ಅಂತ ಹಿಂಗ್ ತಿರುಗ್ತಾರೆ. ನೋಡಿದ್ರೆ ಆ ಹುಡುಗರೆಲ್ಲ ಬಂದು ಇಲ್ಲಿ ಬಾಗಿಲು ತೆಡ್ತಾವ್ರೆ. ಬಾಗಿಲು ತೆಗಿ ಅಂತ. ನಮ್ಮ ಹೀರೋಯಿನ್ಗೂ ಸಖತ್ತು ಭಯ ಆಗೋಗುತ್ತಲ್ಲಿ. ಈ ವಿಡಿಯೋ ಮ್ಯಾನ್ ಮಾತ್ರ ಇದನ್ನೆಲ್ಲ ವಿಡಿಯೋ ಮಾಡ್ತಾನೆ ಅವನೇ. ಅವ್ನು ಇನ್ನೊಬ್ಬ ಬನ್ರಿ ಎಣ್ಣೆ ಹೊಡಿಯೋಣ ಅಂತ ಕೇಳ್ತಾನೆ. ಇಲ್ಲ ಸರ್ ನನಗದೆಲ್ಲ ಅಭ್ಯಾಸ ಇಲ್ಲ, ಪ್ಲೀಸ್ ಇಲ್ಲಿಂದ ಎಲ್ಲರೂ ಹೋಯ್ತೀರಾ ಆಚ ಕಡೆ. ಏನೋ ಇವ್ರ ಮನೆ ತರ ಹೋಗಿ ಎಲ್ಲ ಅಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಕುಂತ್ಕೊಂಡವ್ರೆ. ಲೇ ಓವರ್ ಆಕ್ಟಿಂಗ್ ಮಾಡ್ಬೇಡ ಕಣೆ, ಕುಡಿಯೇ ಅಂತ ಒಬ್ಬ ಟಾರ್ಚರ್ ಮಾಡ್ತಾವನೆ. ಇವ್ರು ಪಾಪ ಬೇಡ ನನಗೆ ಬೇಡ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಎಷ್ಟೋ ಹೇಳ್ತಾರೆ. ಅವರು ಕೇಳಲ್ಲ. ನಮ್ಮ ಹೀರೋಯಿನ್ ಈಸ್ಕೊಂಡ್ ಪಾಪ ಕುಡಿದ್ಬಿಡ್ತಾರೆ ಅವ್ರ ಟಾರ್ಚರ್ಗೋಸ್ಕರ. ಕುಡಿದು ಹಿಂಗ ಬಾಟ್ಲು ಕೆಳಗಡೆ ಇಳಿಸಿದಾರಲ್ಲ, ಆ ಬೋರ್ಡ ನೀನು ಅಲ್ಲನ್ನ ತೋರಿಸ್ತೀಯಾ, ನಿನ್ನಲ್ಲೂ ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಕೇಳ್ತಾನೆ. ಅಲೋ ಏನ್ ಹೇಳ್ತಾ ಇದೀರಾ, ಫಸ್ಟ್ ಆಚೆ ಹೋಗಿ ಕೈಯಲ್ಲಿ ಒಂದು ಕೋಲಿಕೊಂಡು ಅಲ್ಲನ್ನ ತೋರಿಸ್ತೀಯಾ, ಇಲ್ಲ ಎಲ್ಲ ಅಲ್ಲೂ ಉದುರಿಸ್ಬಿಡ್ಲಾ ಅಂತ ಕೇಳ್ತಾವನೆ. ಪಾಪ ನಮ್ಮ ಹೀರೋ ಇನ್ನೂ ಬೇರೆ ವಿಧಿ ಇಲ್ಲ, ಅವ್ರಲ್ಲನ್ನ ಈ ಅಂತ ತೋರಿಸ್ತಾರೆ. ಅವನ್ನ ಅವನು ಕಿತ್ತಾಕಕ್ಕೆ ಹೋಯ್ತಾನೆ. ಆಮೇಲೆ ಪಕ್ಕದಲ್ಲಿರೋನು ಲೈ ಬಿಡೋ ಯಾಕೋ ಹುಡುಗಿ ಪಾಪ ಅಷ್ಟೊಂದು ಟಾರ್ಚರ್ ಮಾಡ್ತಾ ಇದ್ಯಾ ಅಂತ ಹೇಳ್ತಾನೆ. ಇನ್ನೊಬ್ಬ ಬೋರ್ಡ ಮಾತ್ರ ಇದನ್ನೆಲ್ಲ ವಿಡಿಯೋ ಮಾಡಿ ಕೊಂತ ಅವನೇ. ಇವ್ರ 3 ಜನದ ಮಧ್ಯೆ ಒಬ್ಬ ಪ್ಯಾದೆ ಹುಡುಗ ಬೇರೆ. ಪ್ಯಾದೆ ಆಕ್ಚುಲಿ ಪ್ಲಂಬರ್, ಅದನ್ನ ಹೇಳಕ್ ಮರ್ತೋದೆ. ಅವನು ಲೋ ಬಿಟ್ಬಿಡ್ರು ಯಾಕ್ರೋ ಹಿಂಗೆಲ್ಲ ಮಾಡ್ತಾ ಇರಲ್ಲ, ತಪ್ಪು ಕೊಂಡ್ರ ಅಂತ ಹೇಳ್ತಾನೆ. ಲೇ ಹೋಗ ಮೆಂಟ್ಲಿ ನನ್ನ ಮಗನೇ, ನಿನಗೆ ಇದೆಲ್ಲ ಗೊತ್ತಾಗಲ್ಲ ಅಂತೇಳಿ ಆ ಹುಡುಗಿಗೆ ತುಂಬಾ ಹಿಂಸೆ ಕೊಡ್ತಾರೆ. ಆ ಬಾಟ್ಲೆಲ್ಲ ಬಾಯಲ್ಲಿ ಹಾಕ್ಬಿಟ್ಟು ನಮ್ಮ ಹೀರೋಯಿನ್ ಆ ಬಾಟ್ಲೆಲ್ಲ ಕಿತ್ತಿ ಅವ್ನ ಕಾಲ್ ಮೇಲೆ ಹೊಡೆದಿ ಅವ್ರ ಬ್ಯಾಗ್ ಅಲ್ಲಿ ಪೆಪ್ಪರ್ ಸ್ಪ್ರೇ ಏನೋ ಇರುತ್ತೆ ಅದನ್ನ ಎತ್ತಿ ಕಣ್ಣಿಗೆ ಹೊಡಿತಾರೆ. ಅವರೆಲ್ಲ ಸ್ವಲ್ಪ ಭಯ ಬಿದ್ರಲ್ಲ, ಆ ಗ್ಯಾಪ್ ಅಲ್ಲಿ ಸೀದಾ ಎದ್ದಿ ಹಂಗೆ ಕಾಡ ಓಡ್ ಬರ್ತಾರೆ. ಅಲ್ಲಿ ಹೆಂಗೋ ಒಬ್ರು ಶರೀಫ್ ಬಂದ್ರು. ಏನಮ್ಮ ಆಯ್ತು, ನಾವ್ ಇವ್ರನ್ನ ಫಾರೆಸ್ಟ್ ಮ್ಯಾನ್ ಅನ್ಕೊಂಡ್ವಿ, ಬಟ್ ಇವರು ಪೊಲೀಸ್ ಅವರು. ಏನಾಯ್ತು, ಏನಾಗಿಲ್ಲ, ಕೂಲ್ ನಾನು ಇದೀನಲ್ಲ ಬಾ ಹೋಗೋಣ ಅಂತೇಳಿ ಸೀದಾ ಇವರು ಅಲ್ಲಿಗೆ ಕರ್ಕೊಂಡೋಯ್ತಾರೆ. ಯಾರೋ ಈ ಹುಡುಗಿನ ರೇಗಿಸಿದ್ದು ಅಂತೇಳಿ ಆ ಮನೆ ಮಾಡಿ ಮೇಲೆ ಹಂಗೆ ಹೋಯ್ತಾರೆ. ಅಲ್ಲಿ ಯಾರು ಇಲ್ಲ ಅನ್ಬಿಟ್ಟು ತಿರ್ಗಾ ಕೆಳಗಡೆ ಬರ್ತಾರೆ. ಸರ್ ನಾನೇನು ಕುಡಿಯಲ್ಲ ಸರ್, ನಾನು ಯಾವುದೋ ಒಂದು ಸ್ಟೋರಿ ಬರೆಯಕ್ ಬಂದೆ, ದಿಢೀರಂದ್ರ ಬಂದು ಸರ್ ಅಟ್ಯಾಕ್ ಮಾಡಿದ್ರು, ನಂಗೆ ತುಂಬಾ ಭಯ ಆಗುತ್ತೆ, ಪ್ಲೀಸ್ ಸರ್ ನಾನು ಹೊಂಟೈತೀನಿ ಅಂತ ಹೇಳ್ತಾ ಹುಡುಗಿ. ಏನಾಗಲ್ಲ ಬಾಮ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ, ನಾನು ಇದ್ದೀನಲ್ಲ ನಿನ್ನ ಹತ್ರ ಅಂತೇಳಿ ಆ ಕಡೆ ಹೋಗಿ ಹುಡುಕ್ತಾ ಅವ್ರೆ. ಅಲ್ಲ ಮೇಡಮ್ ಬಂದಾಗಿಂದ ನೀವು ಆ ಹುಡುಗರ ಮೇಲೆನೆ ತಪ್ಪು ಹೇಳ್ತಾ ಇರಲ್ಲ, ನನಗೇನೋ ನಿಮ್ಮ ಮೇಲೆ ಡೌಟ್, ನಿಮ್ಮನ್ನ ಚೆಕ್ ಮಾಡುವ ಆ ಕಡೆ ತಿರ್ಕೊಳ್ಳಿ ಅಂತ ಹೇಳ್ತಾರೆ. ಇವರು ಆ ಕಡೆ ತಿರುಗಿ ನಿಂತ್ಕೊಂತಾರೆ. ಪಾಪ ಪೊಲೀಸ್ ಅವರು ಬೇರೆ ಏನೋ ಕೆಲಸ ಮಾಡ್ತಾ ಅವ್ರೆ ನಮ್ಮ ಹೀರೋಯಿನ್ ಹತ್ರ. ನಮ್ಮ ಹೀರೋಯಿನ್ ಏನಯ್ಯ ಮಾಡ್ತಾಯ ಅಂತ ಹಿಂಗೆ ತಳ್ಳುತ್ತೆ. ನೋಡಿದ್ರೆ ಅದೆಲ್ಲ ಸೈಕೋಗಳು ತಿರ್ಗಾ ವಾಪಸ್ ಬಂದ್ರು. ಆಕ್ಚುಲಿ ಈ ಪೊಲೀಸ್ ಅವನು ದೊಡ್ಡ ಕಳ್ಳಾಗುರು. ಆ ಪೊಲೀಸ್ ಜೊತೆ ಸೇರಿ ಎಲ್ಲಾ ನಾಯಿಗಳು ಅದ್ರ ನಾಯಿಗಳು ಬುದ್ಧಿ ತೋರಿಸ್ಬಿಡ್ತವೆ. ಆ ಹುಡುಗಿನ ಎಲ್ಲರೂ ಸೇರಿ ಹಾಳು ಮಾಡ್ಬಿಡ್ತಾರೆ. ಆ ಹುಡುಗಿಗೆ ತುಂಬಾ ಭಯ ಆಗಿ ಹಂಗೆ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಇವರು ಹಿಂದೆನೆ ಲೈ ಬಾರೆ ಲೇ ಎಲ್ಲೂ ಹೋಗ್ಬೇಡ ಅಂತ ಕರಿತಾವ್ರೆ. ಅಲ್ಲಿ ಪಕ್ಕದಲ್ಲಿ ಒಂದು ನದಿ ತರ ಹೋಗ್ತಾ ಇತ್ತಲ್ಲ, ಆ ಹುಡುಗಿ ಅದರಲ್ಲಿ ಎಗರ್ ಬಿಡ್ತದೆ. ಇವ್ರಿಗೆಲ್ಲ ಫುಲ್ ಶಾಕ್. ಏನೋ ಸತ್ಕಿತ್ತು ಹೋದ್ಲಾ ಇಲ್ಲ ಬದುಕ್ಬಿಟ್ಟು ಎಲ್ಲಾನ ಹೋಗಿ
ಆಚೆ ಹೇಳ್ಬಿಟ್ಟಾಳು, ಹುಡುಕ್ರೋ ಅಂತ ಎಲ್ಲರೂ ಅಲ್ಲಿ ಹುಡುಕ್ತಾವ್ರೆ. ನೋಡಿದ್ರೆ ಕ್ಯಾಮ್ರಾ ಮ್ಯಾನ್ ಅಲ್ಲಿ ಎಲ್ಲ ರೆಕಾರ್ಡ್ ಆಗಿದೆಯಲ್ಲ, ಅವನನ್ನು ಬಂದು ಪೊಲೀಸವರು ಬೈತಾರೆ. ಇದನ್ನೆಲ್ಲ ರೆಕಾರ್ಡ್ ಮಾಡ್ತಾರನು, ಸ್ವಲ್ಪನ ಗೊತ್ತಾಗಲ್ಲ ನಿನಗೆ ಅಂತೇಳಿ ಅವನಿಗೂ ಡೇಟ್ ಹಾಕ್ಬಿಟ್ಟು, ಓಕೆ ಬೆಳಗ್ಗೆ ಅಷ್ಟೇ ಹುಡುಕ್ರಿ, ನಾನು ಬರ್ತೀನಿ ಬೆಳಗ್ಗೆ ಅಂತೇಳಿ ಪೊಲೀಸರು ಸೀದಾ ಹೊಂಟೈತಾರೆ. ಸೀದಾ ಮನೆಗೆ ಹೋದ್ರು. ಅಲ್ಲಿ ಆ ಹುಡುಗಿದು ಏನೇನು ಸಾಮಾನು ಇದೆಯೋ ಎಲ್ಲ ಎತ್ತಿ ಸುಟ್ಟಾಕ್ಬಿಡ್ತಾರೆ. ಈ ಕಡೆ ಪೊಲೀಸನು ಮನೆಗೆ ಬಂದ್ರು. ರೀ ಏನ್ರಿ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದೀನಿ, ಫೋನೇ ತೆಗಿತಲ್ಲ. ನಮ್ಮ ಪೊಲೀಸರಿಗೂ ಒಂದು ಚಿಕ್ಕ ಮಗಳೈತೆ, ಒಂದು ಪುಟ್ಟ ಸಂಸಾರನೇ, ಬಟ್ ಅವನಿಗೆ ಇದೆಲ್ಲ ಬೇಕಾಗಿತ್ತಾ? ಮಾರನೇ ದಿನ ಆಯ್ತು, ಅದೇ ಪೊಲೀಸವರು ತಿರ್ಗಾ ಬಂದವ್ರೆ. ಅದೇ ಸ್ಟಾರ್ಟಿಂಗ್ ನಮ್ಮ ಹೀರೋಯಿನ್ ಒಬ್ಬ ಮುದ್ಕನ ತರ ಕೀ ತಗೊಂಡ್ರಲ್ಲ ಆ ಹೋಟೆಲ್ಗೆ, ಯೋ ಹುಡುಗಿ ಮನೆ ಖಾಲಿ ಮಾಡ್ಕೊಂಡದ್ಲು, ತಗಾ ಕೀ ಅಂತೇಳಿ ಕೀ ಕೊಟ್ಬಿಡ್ತಾರೆ. ಈ ಕಡೆ ಎಲ್ಲರೂ ಆ ಹುಡುಗಿನ ಹುಡುಕ್ತಾವ್ರೆ. ಆ ಪ್ಯಾದೆ ಒಬ್ಬ ಹುಡುಗ ಇದ್ನಲ್ಲ, ಅವನೊಬ್ಬನಿಗೆ ಮಾತ್ರ ಬೇಜಾರು, ಪಾಪ ಹಿಂಗ್ ಮಾಡಬಾರ್ದಾಗಿತ್ತು ನಾವು ಅಂತ. ಮಿಕ್ದವ್ರು ಯಾರಿಗೂ ಬೇಜಾರಿಲ್ಲ. ಆ ಪ್ಯಾದೆ ನಾಳೆ ತೋರಿಸ್ತಾರೆ, ನಮ್ಮ ಹೀರೋಯಿನ್ ಬಂದು ಅಲ್ಲೇ ನಿಂತ್ಕೊಂಡಿದ್ದಾರೆ. ಅವನು ಸಖತ್ ಭಯ ಬಿದ್ಬಿಡ್ತಾನೆ. ನೋಡಿದ್ರೆ ಆಮೇಲೆ ಯಾರು ಇರಲ್ಲ, ಒಂಥರ ಮೆಂಟ್ಲಿ ತರ ಬಡ್ಕೊಂತಾವ ಅವನು. ತಿರ್ಗಾ ಆ ಗುಂಪನ್ನ ತೋರಿಸಿದ್ರು. ಕ್ಯಾಮ್ರಾ ಮ್ಯಾನು ಬಂದ್ ಬಡ್ಕೊಂತಾವನೆ, ಲವ್ ಆ ಪ್ಯಾದೆನ ಕಾಣಿಸ್ತಲ್ಲ ಕಣೋ, ನನ್ ಕ್ಯಾಮ್ರಾನು ಕಾಣಿಸ್ತಲ್ಲ, ಯಾರೋ ಕಳ್ತನ ಮಾಡಿರಂಗ ಅವ್ರೆ. ಓಕೆ ಇಷ್ಟೊತ್ತು ಗಂಟ ನಾವು ಆ ಹುಡುಗಿಗೆ ಇವ್ರು ಮಾಡಿದ ಟಾರ್ಚರ್ ನೋಡಿದ್ವಿ ಅಲ್ಲ, ಇವಾಗ ಆ ಹುಡುಗಿ ಇವ್ರಿಗೆ ಟಾರ್ಚರ್ ಮಾಡೋದು ನೋಡೋಣ. ಸರಿ ಫಸ್ಟ್ ಬೋರ್ಡ್ನಿಂದಾನೆ ಸ್ಟಾರ್ಟ್ ಮಾಡೋಣ. ಬೋರ್ಡ ಹಂಗೆ ಮನೆಯಲ್ಲಿ ಮಲಗವನೆ. ಆಚ ಕಡೆ ಯಾರೋ ಡೋರ್ ಹೊಡೆದ್ರು. ಹೋಗಿ ನೋಡ್ತಾನೆ, ಯಾರು ಇಲ್ಲ. ಅಲ್ಲೊಂದು ಗುಬ್ಬಚ್ಚಿ ಏನೋ ಸತ್ತು ಬಿದ್ದಿರಂಗೈತೆ. ತಿರ್ಗಾ ಒಳಗಡೆ ಹೋಗ್ತಾನೆ, ತಿರ್ಗಾ ಡೋರ್ ಹೊಡಿತಾರೆ. ತಿರ್ಗಾ ಆಚೆ ಬರ್ತಾನೆ, ಲೇ ಯಾವನೋ ಅದು ಗಂಡ್ಸಾಗಿರೋ ಬಾರ ಮುಂದೆ ಅಂತ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈತಾವನೆ. ಹಂಗೆ ಇಲ್ಲಿ ಪೊಲೀಸ್ ಅವ್ರ ಮನೇಲಿ ತೋರಿಸಿದ್ರು. ಅದೊಂದು ಕ್ಯಾಶ್ ಇಟ್ಟು ಗೊತ್ತಾ, ಯಾರೋ ರೆಕಾರ್ಡ್ ಮಾಡಿಕ್ಕಿನಲ್ಲ ಕ್ಯಾಮ್ರಾ ಮ್ಯಾನ್, ಆ ಕ್ಯಾಶ್ ಇಟ್ಟು ಇವ್ರ ಮೇಲೆ ಐತೆ. ಅದು ನೋಡಿದ ತಕ್ಷಣ ಪೊಲೀಸ್ ಅವ್ರಿಗೆ ಶಾಕು. ಅಲ್ಲಮ್ಮ ಈ ಕ್ಯಾಶ್ ಇಟ್ಟು ನೀವು ಯಾರ ನೋಡಿದ್ರ? ಇಲ್ಲ ರೀ ಯಾರು ನೋಡಿಲ್ಲ. ಓಕೆ ಹಂಗೆ ಈ ಕಡೆ ಹುಡುಗರನ್ನ ತೋರಿಸಿದ್ರು. ಮಚಾ ನೈಟ್ ಯಾರೋ ಮನೆ ತರ ಬಂದು ಫುಲ್ಲು ಟಾರ್ಚರ್ ಕಣ, ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಗೊತ್ತಾ. ಅದು ಯಾರಿರ್ಬೋದು, ಈ ಚಪ್ಲಿ ಒಂದು ಬಿದ್ದಿತ್ತು ಕಣ ಇಲ್ಲಿ ಅಂತೇಳಿ ಆ ಚಪ್ಲಿನ ಬಿಸಾಕ್ತಾನೆ. ಹಂಗೆ ಈ ಕಡೆ ಪೊಲೀಸ್ ಅವ್ರನ್ನ ತೋರಿಸಿದ್ರು. ಪೊಲೀಸ್ ಅವ್ರು ಬಂದವ್ರೆ, ಕ್ಯಾಮ್ರಾ ಮ್ಯಾನ್ ಹಿಡ್ಕೊಂಡು ಹೊಡಿತಾವ್ರೆ. ಈ ಕ್ಯಾಶ್ ಇಟ್ಟು ಯಾಕೋ ನಮ್ಮ ಮನೆ ಕೊಟ್ಟೆ ಅಂತ. ಕ್ಯಾಮ್ರಾ ಮ್ಯಾನು, ಸರ್ ನಾನು ಕೊಟ್ಟಿಲ್ಲ ಸರ್, ನಾನೇನು ಕೊಡ್ಲಿ ಹೇಳಿ ನಿಮ್ಮ ಮನೆಗೆ, ನಿಮ್ಮ ಮನೆ ಅಡ್ರೆಸ್ಸೇ ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಈ ಕಡೆ ಬೋಡ ಬೇರೆ, ಸರ್ ಅವನಂಗೆಲ್ಲ ಮಾಡಲ್ಲ ಸರ್, ನಮ್ಮ ಹುಡುಗ ಅವನಂಗೆ ಮಾಡ್ತಾನ, ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಸರ್, ಕೂಲಾಗಿರಿ ಅಂತೇಳಿ ಎಲ್ಲರೂ ಹೇಳ್ತಾರೆ. ಸರಿ ಕಣ್ರೋ, ಆದಷ್ಟು ಬೇಗ ಅವಳನ್ನ ಕಂಡಿಡಿರಿ, ನಮ್ಮ ಕೈಲೇ ಸಾಯಿಸಬೇಕು ಅಂತೇಳಿ ಆ ಪೊಲೀಸ್ ಅವರನ್ನು ಹೇಳ್ತಾರೆ. ಈ ಕಡೆ ಹಂಗೆ ಒಂದು ಫಾರೆಸ್ಟ್ ಅವ್ರನ್ನ ತೋರಿಸಿದ್ರು. ಕುತ್ಕೊಂಡವ್ರೆ ಪೊಲೀಸ್ ಅವರು ಬಂದ್ರಲ್ಲಿಗೆ. ಏನಯ್ಯ ಚೆನ್ನಾಗಿದ್ಯಾ, ತಗೋ ಕ್ವಾಟ್ರು ಹಾಕೋ ಅಂತ ಹೇಳ್ತಾರೆ. ಸರಿ ಅಂತೇಳಿ ತಾತಪ್ಪ ಕುಡಿಬೇಕು ಡಮರ್ ಅಂತ ಶೂಟ್ ಮಾಡಿ ಅವ್ರನ್ನ ಸಾಯಿಸೇ ಬಿಡದ. ಯಾಕಪ್ಪ ಅಂದ್ರೆ ಆ ಹುಡುಗಿ ಬಂದು ಇವ್ರ ಹತ್ರ ಹೆಲ್ಪ್ ಕೇಳ್ಬಿಟ್ರೆ ಅದಕ್ಕಾಗಿ. ಹಂಗೆ ಈ ಕಡೆ ಆ ಪ್ಯಾದೆ ಹುಡುಗನ್ ತೋರಿಸ್ತಾರೆ. ಅಲ್ಲಿ ನೀರ್ ಹತ್ರ ನಿಂತ್ಕೊಂಡು ಏನೋ ಒಂಥರ ಡ್ಯಾನ್ಸ್ ಆಡ್ತಾ ಆರಂಗ ಅವನೇ. ಹಿಂದ್ಗಡೆ ಯಾರೋ ಕರೆದಂಗಾಯ್ತು, ಸೀದಾ ಗುಡುಗುಡು ಅಂತ ಮೆಟ್ಲತ್ತಿ ಓಡ್ತಾನೆ. ಡಮರ್ ಅಂತ ಯಾರೋ ಕೆಳಗಡೆ ತಳ್ಬಿಟ್ರು. ಹಂಗೆ ಬಂದು ಕೆಳಗಡೆ ಬಿದ್ದ. ಹಂಗೆ ಬೆಳಗ್ಗೆ ಎದ್ದು ನೋಡ್ತಾನೆ, ಮುಂದೆ ಸೋಫಾಲೆ ನಮ್ಮ ಹೀರೋಯಿನ್ ಹಂಗೆ ಕುತ್ಕೊಂಡಿರೋದ. ನೀನಿನ್ನೂ ಜೀವಂತವಾಗಿ ಇದೆಯಾ, ನನ್ನ ಬಿಟ್ಬಿಡು ಅಂತೇಳಿ ಅಳ್ತಾನೋ ಅವನು. ಲೇ ನೀನೇನು ಮಾಡಲ್ಲ ಕಣ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ, ಬಾ ನನ್ನ ಪಕ್ಕದಲ್ಲಿ ಕುತ್ಕೋ ಅಂತೇಳಿ ಅವ್ನು ಕತ್ತಾಕಿ ಇಸುಕ್ತಾರೆ. ಅವನು ಸಾರಿ ನನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಏನೋ ನಿಮ್ಮನ್ನೆಲ್ಲ ಬಿಡ್ಬೇಕನೋ ಅಂತೇಳಿ ಕತ್ತಾಕಿ ಇಸುಕ್ತಾರೆ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಈ ಕಡೆ ಹಂಗೆ ಕ್ಯಾಮ್ರಾ ಮೆನ್ನ ತೋರಿಸ್ತಾರೆ. ಹಂಗೆ ಆ ಫಾರೆಸ್ಟ್ ಅಲ್ಲಿ ನಮ್ಮ ಹೀರೋಯಿನ ಹುಡ್ಕೊಂಡು ಬರ್ತಾವ್ರೆ. ಮುಂದ್ಗಡೆ ಫ್ರೆಂಡ್ ಬಂದ, ಏನೋ ಮಚಾ ಸಿಕ್ಕದ್ಲಾನು ಅಂತ. ಇಲ್ಲ ಕಣೋ, ಇನ್ನ ಅವಳನ್ನೇ ಹುಡುಕ್ತಾ ಇದೀನಿ ಅಂತ ಹಿಂಗೆ ಮಾರಾಡ್ತಾವ್ರೆ. ಆ ಕಡೆಯಿಂದ ಏನೋ ಸೌಂಡ್ ಬಂತು. ಲವ್ ಅವಳೇ ಇರ್ಬೇಕಣೋ, ಬಾರ ಹಿಡಿಯೋಣ ಅಂತೇಳಿ ಸೀದಾ ಇಬ್ರು ಓಡ್ತಾವ್ರೆ. ಅಲ್ಲೊಂದು ಮನೆ ಇತ್ತಲ್ಲ, ಅದೇ ಪಾಳಬಿದ್ ಮನೆ, ಆ ಮನೆ ಕಡೆ ಹೋಯ್ತಾರೆ. ಈ ಕಡೆ ಕ್ಯಾಮ್ರಾ ಮ್ಯಾನ್ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಮುಂದೆನೆ ನಿಂತವಳೆ. ಬಾರೋ ಅಂತವಳು ನೋಡಿ ಹಿಂಗ್ ಕಾಲು ಎತ್ತಿಕ್ತಾನೆ. ಅದ್ಯಾವುದೋ ಟ್ರ್ಯಾಪ್ ತಗೊಳಕೊಂಡು ಕಾಲ್ ಕಟ್ಟಾಗೋ ರೀತಿಯಲ್ಲಿ ಆಗ್ತಾ ಇರ್ತದೆ ಅವನಿಗೆ. ಹಂಗೆ ಬಡ್ಕೊಂತಾವನೆ. ಈ ಕಡೆ ಹೊರಗಡೆ ಇದ್ದವನು ಆಚೆ ಬಂದ. ಮಚಾ ಏನೋ ಆಯ್ತು ಅಂತ ಕೇಳ್ತಾನೆ. ಹಿಂದ್ಗಡೆಯಿಂದ ಧಮ್ ಅಂತ ಒಂದು ಬಿತ್ತು. ಅವನು ಹಂಗೆ ತಲೆ ತಿರುಗಿ ಕೆಳಗಡೆ ಬಿದ್ದ. ಬೆಳಗ್ಗೆ ಕಂಡ್ಬಿಟ್ರೆ ಅವನ ಒಂದು ಟಬ್ಬಲ್ಲಿ ಹಾಕಿ ಕಟ್ಟಾಕವ್ರೆ. 2 ಕೈ 2 ಕಾಲು ಮೇಲೆತ್ತಿ ಕಟ್ಟಾಕವ್ರೆ. ಕೆಳಗಡೆ ಬೇರೆ ನೀರ್ ಬರ್ತಾ ಇದೆ. ಈ ಕಡೆ ಲೇ ಕ್ಯಾಮ್ರಾಮ್ಯಾನ್ ಅಂತ ಬಡ್ಕೊಂತಾವನೆ. ಕ್ಯಾಮ್ರಾಮ್ಯಾನ್ ಎಲ್ಲ ಇಲ್ಲಿ ಕಟ್ಟಾಕವ್ರಲ್ಲ. ಲೇ ನೀ ಎಲ್ಲ ರೆಕಾರ್ಡ್ ಮಾಡ್ತೀಯಲ್ಲ, ನಾನು ನಿನ್ನ ಕೊಲೆ ಮಾಡೋದು ರೆಕಾರ್ಡ್ ಮಾಡ್ತೀನಿ ಕಣೋ ಶಿಷ್ಯ, ನಗ್ನಗ್ತಾ ಇರೋ ಅಂತೇಳಿ ನಮ್ಮ ಹೀರೋಯಿನ್ ಕ್ಯಾಮ್ರಾನ ಅಲ್ಲಿ ಇರ್ತಾರೆ. ಈ ಕಡೆ ಇವನು ಬಡ್ಕೊಂತಾವನೆ. ಲೋ ಬಾರೋ ಬೇಗ ಬಂದು ಕಾಪಾಡೋದನ್ನ ಅಂತ. ನಮ್ಮ ಹೀರೋಯಿನ್ ಅಲ್ಲಿ ಸತ್ತೋಗಿರೋ ಇಲ್ಲಿ ಒಂದಿರ್ತದೆ ಎತ್ತಿ ಹಂಗೆ ಅವ್ನು ಬಾಯಲ್ಲಿ ಹಾಕ್ತಾಳೆ. ಹಂಗೆ ಅವನು ವಾಮಿಂಟ್ ಮಾಡ್ತಾವನೆ. ಆ ಮೀನ್ ಹಿಡಿತಾರಲ್ಲ ಗಾಣ, ಅದನ್ನ ಆ ಕಣ್ಣಿಗೊಂದು ಈ ಕಣ್ಣಿಗೊಂದು ಹಾಕ್ಬಿಟ್ಟು ಸೀದಾ ಎತ್ತಿ ಮೇಲ್ಗಡೆ ಕಟ್ಬಿಡ್ತಾರೆ. ಯಾಕಂದ್ರೆ ರೆಕಾರ್ಡ್ ಮಾಡೋದು ಹುಡುಗ ನೀಟಾಗಿ ನೋಡ್ಲಿ ಅಂತ. ಹಂಗೆ ಸೀದಾ ಹೊರಗಡೆ ಬಂದ್ರು. ಯಾಕೋ ಕ್ಯಾಮ್ರಾಮ್ಯಾನ್ ಅಂತ ಬಡ್ಕೊಂತಾ ಇದೆಯಾ, ಅವನ್ನ ನೀಟಾಗಿ ನಾನು ಅಲ್ಲಿ ವಿಡಿಯೋ ತೆಗಿತಾ ಇಂತಾನೆ ಅಂತೇಳಿ ಹೊಡೆದ್ಬಿಟ್ಟು, ಓಕೆ ನಿನಗೂ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಅಂತೇಳಿ ಆ ಟಬ್ ಒಳಗಡೆ ಆಸಿಡ್ ಏನೋ ಹಾಕ್ತಾರಂಗ ಅವ್ರೆ. ಅವನು ಎಷ್ಟೊತ್ತು ಅಂತ ಹಿಂದ್ಗಡೆ ಹಿಡ್ಕೊಂಡಿರಕ್ಕಾಗತ್ತೆ, ಕೈ ಮುಳುಗ್ಲೇ ಬೇಕಲ್ಲ ನೀರೊಳಗಡೆ. ಹಂಗೆ ಈ ಕಡೆ ಕ್ಯಾಮ್ರಾಮ್ಯಾನ್ ಕಡೆ ಬಂದ್ರು. ಏನೋ ನಿನ್ ಫ್ರೆಂಡ್ ಸುಮ್ಮನೆ ಬಡ್ಕೊಂತಾನಪ್ಪ, ಬಡ್ಕೊಂಬೇಡ ಅಂತ ಹೇಳ ಅವನಿಗೆ. ಓಕೆ ನಿನಗೆ ಇನ್ನೂ ಏನಾಗಿಲ್ಲ ಅಲ್ಲ ಅಂತೇಳಿ ಅಲ್ಲೊಂದು ಮೀನ್ ಇರುತ್ತೆ, ಅದನ್ನ ಕಟ್ ಮಾಡಿ ಅದ್ರ ಗಲೀಜೆಲ್ಲ ಅವ್ನ ಕಣ್ಣು ಮೇಲೆ ಹಾಕ್ತಾರೆ. ಯಾಕಂದ್ರೆ ಇರುವೆ ಮುತ್ಕೊಳ್ಳುತ್ತೆ ಅಂತ. ಇರುವೆನು ಮುತ್ಕೊಳ್ಳುತ್ತೆ. ಕಾಗೆಲ್ಲ ಬಂದು ಹಂಗೆ ಅವ್ನ ಕಣ್ಣ ಕಿತ್ಕೊಂಡು ತಿಂತಾ ಇದೆ. ವಿಡಿಯೋನಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಕ್ಯಾಮ್ರಾಮ್ಯಾನು ಮಟಾಶ್. ಹಂಗೆ ಸೀದಾ ಹೊರಗಡೆ ಬಂದ್ರು. ಟಬ್ ಅಲ್ಲಿ ಹುಡುಗನ್ಗೆ ಆ ಟಬ್ಬಲ್ದ ಅವರು ಆಸಿಡ್ ಹಾಕಿದಾರಲ್ಲ, ಒಂದ್ಸರಿ ಅವನು ಮುಳುಗ್ತಾನೆ. ಮುಖ ಅರ್ಧ ರೋಸ್ಟ್ ಆಯ್ತು. ತಿರ್ಗಾ ನಮ್ಮ ಹೀರೋಯಿನ್ನೇ ಒಂದ್ಸರಿ ಹಾಕಿ ಬಟ್ಟೆ
ಜಾಲಿಸೋ ತರ ಜಾಲಿಸ್ತಾರ ನೋಡಿ ಅವ್ನ ಮುಖ ಫುಲ್ಲು ರೋಸ್ಟ್ ಆಗೋಯ್ತು. ಹಂಗೆ ಇಬ್ರು ಹೋದ್ರಲ್ಲ, ಓಕೆ ಇನ್ನೊಬ್ಬ ನೆಕ್ಸ್ಟ್ ಬೋಡ ಹಂಗೆ ಹೋಗಿ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ತಾವ್ರೆ. ಓ ಮೇಡಮ್ ಅವರೇ ಪೆಟ್ರೋಲ್ ಫುಲ್ ಮಾಡ್ಲಾ ಅಂತ ಬರ್ತಾನೆ, ಢಮಾರ್ ಅಂತ ಸ್ಪಾನರ್ ಅಲ್ಲಿ ಬಿತ್ತು ಒಂದು ಮಾಂಜ. ಅವನು ಹಂಗೆ ತೋರಿಸ್ತಾರೆ, ಕೈಯೆಲ್ಲ ಹಿಡಿದು ಕಟ್ಟಾಕವ್ರೆ. ಅವನ್ದು ಕಟ್ ಮಾಡಿ ಅವ್ನ ಬಾಯಲ್ಲೇ ಇಟ್ಬಿಡ್ತಾರೆ. ಅವನ್ದು ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಅವನು ಲಬೋ ಅಂತ ಬಡ್ಕೊಂತವನೆ. ಏನೋ ಬಡ್ಕೊಳ್ಳೋದ ಮಗನೇ, ಸೌಂಡೇ ಆಗಲ್ಲ ಕಣ, ನಾನು ಎಷ್ಟು ಬಡ್ಕೊಂಡೆ ನಿಮ್ಮ ಹತ್ರ ಅಂತೇಳಿ ತುಂಬಾ ತುಂಬಾ ಅಂದ್ರೆ ತುಂಬಾ ಬಿಕಾರವಾಗಿ ಅವನನ್ನು ಕೊಲೆ ಮಾಡ್ತಾರೆ. ಈ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಪೊಲೀಸ್ ಅವರಿಗೆ ಒಂದು ಫೋನ್ ಬಂತು, ಮಗಳು ಮಾಡಿರೋದು. ಅಪ್ಪ ಅವ್ ಆಂಟಿ ತುಂಬಾ ಒಳ್ಳೆಯರಪ್ಪ, ನನಗೆ ಚಾಕ್ಲೇಟ್ ಎಲ್ಲ ಕೊಟ್ರು, ನಿಮ್ಮನ್ನ ಕೇಳ್ತಾ ಇದಾರಪ್ಪ ಆಂಟಿ ಅಂತ ಹೇಳಿದ ತಕ್ಷಣ ಯಾವ ಆಂಟಿ? ನಮ್ಮ ಹೀರೋಯಿನ್ ಸೀದಾ ಪೊಲೀಸ್ ಅವ್ರ ಮನೆಗೆ ಬಂದ್ಬಿಟ್ಟಿದ್ದಾರೆ. ಅವ್ರನ್ನೂ ಬಿಡ್ತಾರೆ ಅನ್ಕೊಂಡೆ, ಬಟ್ ಅವ್ರನ್ನೂ ಬಿಡಲ್ಲ. ನನ್ನ ಎಲ್ಲಿ ಕೆಡ್ಸದು, ಅದೇ ಮನೆ ಇಟ್ಟಿದ್ದೀನಿ, ಬೇಗ ಬಾ ಅಂತ ಹೇಳಿದ ತಕ್ಷಣ ಪೊಲೀಸ್ ಅವನು ಗುಡ್ಗುಡಂತ ಓಡ್ ಬಂದಾರಲ್ಲ, ಹುಡುಕ್ತಾವನೆ. ಇಲ್ಲಿ ಇಲ್ವಲ್ಲಪ್ಪ, ಮನೆಗೆ ಹೋಗಿ ನೋಡೋಣ ಅಂತ ತಿರ್ಗಾ ಕಾರಲ್ಲಿ ಕುತ್ಕೊಂತಾನೆ. ಢಮಾರ್ ಅಂತ ಬಿತ್ತು. ಆ ಪೊಲೀಸ್ ಅವ್ರನ್ನ ನೀಟಾಗಿ ಬಗ್ಗಿಸ್ಬಿಟ್ಟು ಹಿಂದ್ಗಡೆಯಿಂದ ಏನೋ ಒಂದು ಇಡ್ತಾರಪ್ಪ, ಅದೇನೋ ಗೊತ್ತಿಲ್ಲ ನನಗೆ. ಅದೇ ಗುರು ಗನ್ನು. ಆ ಗನ್ನಿಗೆ ನೀಟಾಗಿ ಆ ಟ್ರಿಗರ್ಗೆ ಒಂದು ದಾರ ಕಟ್ಬಿಟ್ಟು ಸೀದಾ ಎತ್ಕೊಂಡೋಗಿ ಆ ಪ್ಯಾದೆ ಹುಡುಗ ಇದ್ನಲ್ಲ ಅವನ ಕೈಯಲ್ಲಿ ಕಟ್ಟಾಕಿಡ್ತಾರೆ. ಯಾಕಂದ್ರೆ ಅವನಲ್ಲಿ ಮಲ್ಕೊಂಡಿರ್ತಾನೆ. ಕೇಳ್ತಾವನೆ, ಅಮ್ಮ ತಾಯೇ ನಾನು ಬಿಟ್ಬಿಡೆ, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ಏನಲ್ಲಿ ಮನೇಲಿ ಒಂದು ಹೆಣ್ಮಕ್ಳು ಇಕ್ಕೊಂಡು ನನಗೆ ಹಿಂಗೆ ಮಾಡ್ದಲ್ಲ, ನಿನ್ಗೆ ನ್ಯಾಯ ಅನ್ಸುತ್ತಾ? ಅಂಥದ್ದು ನಾನು ನಿನಗೆ ಏನೋ ಮಾಡಿದೆ ಅಂತೇಳಿ ಕಟ್ಬಿಟ್ಟು ಸೀದಾ ಆಚೆ ಹೋಗಿ ಪಟಾಕಿ ಸೌಂಡು ಯಾವಾಗಪ್ಪ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಅವ್ರೆ. ಈ ಕಡೆ ಬಡ್ಕೊಂತ ಇದಿರಲ್ಲ, ಟಕ್ಕಂತ ಪ್ಯಾದೆ ಹುಡುಗ ಎದ್ದ. ಪೊಲೀಸ್ ಅವ್ರು ಹೇಳ್ತಾರೆ, ಲೋ ಬೇಡ ಕಣೋ, ಅಳ್ಳಾಡ್ಬೇಡ ಅಂತ. ಗುಡ್ ಮಾರ್ನಿಂಗ್ ಸಾರ್ ಅಂತಾನೆ. ಆ ಟ್ರಿಗರ್ ಪ್ರೆಸ್ ಆಗಿ ಪೊಲೀಸು ಅಲ್ಲೇ ಔಟ್ ಆದ್ರು. ಮೆಂಟ್ಲು ಔಟ್ ಆಗೋದ ಹೆಂಗಪ್ಪ ಅಂದ್ರೆ, ಪೊಲೀಸ್ ಅವ್ರಿಗೆ ಗನ್ನು ಎಲ್ಲಿಕ್ಕಿದ್ರೆ ಗೊತ್ತಾಯ್ತಲ್ಲ, ಅಲ್ಲಿ ಹೋಗಿ ಅದು ಬಾಯಲ್ಲಿ ಬಂತು. ಮುಂದೆ ಮೆಂಟ್ಲು ಕುತ್ಕೊಂಡಿದ್ನಲ್ಲ ಅವನು ಊಷ್ಟು ಹಂಗೆ ನಮ್ಮ ಹೀರೋಯಿನ್ ಮುಖ ತೋರಿಸ್ತಾರೆ. ಪಾಪ ಅಲ್ಲ ಈ ಮುಖ. ಇವಾಗ ಅವ್ರಿಗೆ ಸ್ವಲ್ಪ ಸಮಾಧಾನ ಆಯ್ತು. ಮೂವಿ ಫುಲ್ ನೋಡಿದ್ಮೇಲೆ ನಿಮ್ಗೆ ಸಮಾಧಾನ ಆಯ್ತಲ್ಲ. ಓಕೆ, ಈ ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿ ನೋಡೋಣ ಅಂತ ಹೇಳ್ತಾ ಬಾಯ್ ಬಾಯ್.